ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೆಲ್ಲ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ಇಂದು ಬಸವ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶಾರದಾ ಶಿವಲಿಂಗ ಸ್ವಾಮಿರವರು. ಇಂದಿನ ವಿಶೇಷ ಮಹಿಳಾ ಕಾರ್ಯಕ್ರಮ ಹಾಗೂ ಬಸವಣ್ಣನವರು ಮಹಿಳೆಯರಿಗೆ ನೀಡಿದಂತಹ ಪ್ರಾಶಸ್ತ್ಯ, ಅಂದಿನ ಶತಮಾನದಲ್ಲಿ ಮಹಿಳೆಯರ ಸಾಧನೆ, ಅದು ಇಂದಿನ ಆಧುನಿಕ ಜಗತ್ತಿಗೆ ನೀಡಿದಂತಹ ಕೊಡುಗೆ, ಇವೆಲ್ಲ ವಿಚಾರಗಳನ್ನು ಕುರಿತು ನಮ್ಮೊಂದಿಗೆ ಮಾತನಾಡಲು ಬಂದಿದ್ದಾರೆ ಶ್ರೀಮತಿ ಶಾರದಾ ಶಿವಲಿಂಗ ಸ್ವಾಮಿರವರು. ಇವರು ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ಭದ್ರಾವತಿ ಪೇಪರ್ ಟೌನ್ ಪ್ರೌಢಶಾಲೆಯಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ರೋಟರಿ, ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಬಳಗ, ಹೀಗೆ ಹಲವಾರು ವೇದಿಕೆಗಳಲ್ಲಿ ಹಾಗೂ ಸಂಘಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಆತ್ಮವಿಶ್ವಾಸಿ ರಾಜಶೇಖರ, ನಡೆದು ಬಂದ ದಾರಿ ಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲದೆ ಹಲವಾರು ಶರಣ ಸಂಚಿಕೆಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿಯೂ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಇವರಿಗೆ ರೋಟರಿ ಅತ್ಯುತ್ತಮ ಶಿಕ್ಷಕಿ ಸೇವಾ ಪ್ರಶಸ್ತಿ, ಅಕ್ಕಮಹಾದೇವಿ ಸದ್ಭಾವನಾ ಪ್ರಶಸ್ತಿ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಆದರ್ಶ ಮಹಿಳೆ ಪ್ರಶಸ್ತಿ ಹಾಗೂ ಹೊಯ್ಸಳ ಸಂಘದಿಂದ ಸಮಾಜ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ಜಾನಪದ ಸಾಹಿತಿಗಳಾದ ಶ್ರೀಯುತ ನಾಡೋಜ ಗೋರು ಚನ್ನಬಸಪ್ಪ ಹಾಗೂ ಗೋರು ಪರಮೇಶ್ವರಪ್ಪನವರ ಸಹೋದರಿಯಾಗಿರುವ ಇವರು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಅಭೂತಪೂರ್ವವಾದ ಕೊಡುಗೆಯನ್ನ ನೀಡಿದ್ದಾರೆ. ಇದೀಗ ಇವರನ್ನ ನಮ್ಮ ಬಾನುಲಿ ಕೇಂದ್ರದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ತಮಗೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ನಾವು ಇವತ್ತು ಬಸವ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಇಂದಿನ ಬಸವ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಮಹಿಳಾ ಸಮಾಜದ ಅಧ್ಯಕ್ಷರಾಗಿದ್ದಂತಹ ತಮಗೆ ನನ್ನದೊಂದು ಪ್ರಶ್ನೆ ಏನಂದ್ರೆ, ಬಸವಣ್ಣನವರು ಸ್ತ್ರೀಯರಿಗೆ ಕೊಟ್ಟ ಪ್ರಾಶಸ್ತ್ಯವನ್ನ ಜಗತ್ತಿನ ಯಾವ ಸಮಾಜ ಸುಧಾರಕರು, ಯಾವ ಆಚಾರ್ಯರು ಈ ತನಕ ನೀಡಿಲ್ಲ ಅಂತ ಅನ್ಸತ್ತೆ. ಹೌದಾ ಮೇಡಮ್? ಈ ಬಗ್ಗೆ ಅನುಮಾನವೇ ಇಲ್ಲ. ತಾತ್ವಿಕವಾಗಿ ಕಲ್ಲುಗೊಂಬೆಗಳ ರೂಪದಲ್ಲಿ ಸ್ತ್ರೀಯರನ್ನು ಜಗತ್ತಿಗೆ ಎಲ್ಲ ಕಡೆಯೂ ಪೂಜಿಸುತ್ತಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಪುರುಷನಂತೆ ಮಹಿಳೆಯೂ ಸ್ವತಂತ್ರ ಸಮಾನತೆಯಿಂದ ವ್ಯವಹರಿಸಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದಕರಲ್ಲಿ ಬಸವಣ್ಣನವರಿಗೆ ಅಗ್ರಪಟ್ಟ ಸಲ್ಲಬೇಕು. ಬಸವಣ್ಣನವರ ವಚನಗಳಲ್ಲಿ ನಾವು ಕಾಣುವ ಸ್ತ್ರೀ ಸಂವೇದನೆ ತೀರಾ ಅಪರೂಪದ್ದು. ಪುರುಷರಾಗಿದ್ದು ತಮ್ಮನ್ನು ಹೆಚ್ಚಾಗಿ ಕಂಡುಕೊಳ್ಳುವ ಮೂಲಕ ಹೆಣ್ಣಿನ ಸಂವೇದನೆಗೆ ಸ್ಪಂದಿಸಿರುವುದು ಆಶ್ಚರ್ಯವೇ. ಬಸವಣ್ಣನವರ ಚಿಂತನೆ ಮತ್ತು ವಿಚಾರಧಾರೆಯಿಂದ ಹೆಣ್ಣಿಗೆ ತನ್ನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಅವಕಾಶ ಕಲ್ಪಿಸಿಕೊಟ್ಟು ಹೆಣ್ಣು ಕೂಡ ಗಂಡಿನಷ್ಟೇ ಸಮಾನಳು ಎಂಬ ತತ್ವವನ್ನು ಸಾಕಾರಗೊಳಿಸಿದವರು ಬಸವಣ್ಣನವರು. ಇದರಿಂದ ಉತ್ತೇಜನಗೊಂಡಂತಹ ನೂರಾರು ಶರಣೆಯರು ತಮ್ಮ ಭಾವನೆಗಳನ್ನು ಅನುಭವ ಮಂಟಪದಲ್ಲಿ ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ ವಚನಕಾರ್ತಿಯರಾಗಿ ಬೆಳಗಿದರು. ಹೀಗೆ ಬಸವಣ್ಣನವರು ಸ್ತ್ರೀಯರಿಗೆ ಕೊಟ್ಟ ಸ್ವಾತಂತ್ರ್ಯದ ಪರಿಣಾಮವಾಗಿ ಇಂದು ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸಲು ಸಹಕಾರಿಯಾಗಿದೆ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಬಸವಣ್ಣನವರು ಮಹಿಳೆಯರಿಗೆ ಕೊಟ್ಟಂತಹ ಪ್ರಾಶಸ್ತ್ಯ ಹಾಗೂ ಪ್ರಾಮುಖ್ಯತೆಯ ಬಗ್ಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಇದನ್ನೆಲ್ಲ ಕೇಳಿದಾಗ ನಮಗನ್ಸೋದು, ಎಲ್ಲೆಡೆ ಮಹಿಳಾ ದಿನಾಚರಣೆ ಆಚರಿಸ್ತಾ ಇರೋ ಸಂದರ್ಭದಲ್ಲಿ ಮಾತೃಶಕ್ತಿ, ರಾಷ್ಟ್ರಶಕ್ತಿ ಅಂತ ಹೇಳ್ತಾ ಪಾಶ್ಚಿಮಾತ್ಯ ಜೀವನ ವಿಧಾನದ ಅನುಕರಣೆಯಿಂದಾಗಿ ತಾಯ್ತನ ತುಂಬಾ ಅಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಮೇಡಮ್? ಇಲ್ಲಿ ಮಾತೃ ಶಕ್ತಿ ಎಂಬ 2 ಶಬ್ದ ಇವೆ, ಹೌದಾ? ಎರಡು ಬೇರೆ ಬೇರೆ ಖಂಡಿತ ಅಲ್ಲ. ಮಾತೆಯೇ ಶಕ್ತಿ, ಶಕ್ತಿಯೇ ಮಾತೆ. ತನ್ನಂತಹ ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವವಳು ತಾಯಿ ಮಾತ್ರ. ಇದೊಂದು ಕ್ರಾಂತಿಕಾರಕ ಕ್ರಿಯೆ, ಪವಾಡ ಕ್ರಿಯೆ.
ಇದು ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಒಂದು ಅದ್ಭುತ ಪವಾಡ. ಆದ್ದರಿಂದಲೇ ತಾಯ್ತನಕ್ಕೆ ಅಷ್ಟೊಂದು ಮಹತ್ವ. ಈ ತಾಯ್ತನಕ್ಕೆ ಭಾರತದಲ್ಲಿ ಇರುವಷ್ಟು ಗೌರವ, ಹಿರಿತನ ಬಹುಶಃ ಜಗತ್ತಿನ ಬೇರೆಲ್ಲೂ ಇರಂತೆ ನಮಗೆ ಕಾಣಿಸೋದಿಲ್ಲ. ಮಾರ್ಕ್ ಟ್ವೈನ್ ಅಂತ ಒಬ್ಬ ಚಿಂತಕ ಹೇಳ್ತಾನೆ, ಇಂಡಿಯಾ ಇಸ್ ದ ಕ್ರೇಡಲ್ ಆಫ್ ಹ್ಯೂಮನ್ ರೇಸ್, ದ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್, ದ ಮದರ್ ಆಫ್ ಹಿಸ್ಟ್ರಿ, ದ ಗ್ರ್ಯಾಂಡ್ ಮದರ್ ಆಫ್ ಲೆಜೆಂಡ್ ಆ್ಯಂಡ್ ದ ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್ ಅಂತ ಹೇಳ್ತಾನೆ. ಅಂದರೆ ಭಾರತ ದೇಶ ಮಾನವ ಜನಾಂಗದ ತೊಟ್ಟಿಲು ಅಂತ ಹೇಳ್ತಾನೆ. ಅವನೆಲ್ಲೂ ಅದನ್ನು ಮಂಚ ಅಂತ ಹೇಳಲಿಲ್ಲ, ಅದನ್ನು ತಾಯಿಗೆ ಹತ್ತಿರವಾದಂತಹ ತೊಟ್ಟಿಲು ಅಂತ ಕರೆದ. ಮಾನವನ ವಾಕ್ಶಕ್ತಿಯ ಜನ್ಮಸ್ಥಳ ಅಂತ ಹೇಳ್ದ. ಇತಿಹಾಸದ ತಾಯಿಯಿಂದ ಐತಿಹ್ಯಗಳ ಅಜ್ಜಿ ಅಂತ ಕರೆದ, ಪರಂಪರೆಯ ಮುತ್ತಜ್ಜಿ ಅಂತ ಕರೆದ ಅವನು. ಅಂದರೆ ಚಿಂತಕ ಎಲ್ಲೂ ತಂದೆಯ ಶಬ್ದವನ್ನು ಬಳಸಲೇ ಇಲ್ಲ, ತಾಯಿಗೆ ಸಂಬಂಧಪಟ್ಟಂಥ ಶಬ್ದವನ್ನೇ ಬಳಸ್ತಾ. ತಾಯಿ, ಅಜ್ಜಿ, ಮುತ್ತಜ್ಜಿ, ಹೀಗೆ ಮಹಿಳೆಗೆ ಸಂಬಂಧಪಟ್ಟಂಥ ಶಬ್ದವನ್ನೇ ಬಳಸ್ತಾ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ಪೂಜ್ಯ ಸ್ಥಾನವನ್ನು ನೀಡಿದ್ದಾರೆ. ಅದಕ್ಕೆ ಒಬ್ಬ ಅನುಭವಿ ಹೇಳಿರೋದು, ಒನ್ ಮದರ್ ಈಸ್ ಈಕ್ವಲೆಂಟ್ ಟು 1000 ಟೀಚರ್ಸ್ ಅಂತ ಹೇಳ್ತಾರೆ. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮಾನ ಮಾತನ್ನು ಹೇಳ್ತಾರೆ. ತಾಯಿಯ ಮಹತ್ವ ಮತ್ತು ಪಾವಿತ್ರತೆಯ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ನಾವು ಪಾಶ್ಚಿಮಾತ್ಯ ಜೀವನ ವಿಧಾನ ಅನುಕರಿಸ್ತಾ ಅದರ ಅಬ್ಬರದಿಂದ ನಾವೇನು ಮಾಡ್ತಾ ಇದ್ದೀವಿ, ತಾಯ್ತನವನ್ನು ಅಲಕ್ಷಿಸ್ತಾ ಇದ್ದೀವಿ. ತಾಯ್ತನ ಅನ್ನತಕ್ಕದ್ದೊಂದು ಅಲಕ್ಷ್ಯತೆಗೆ ಒಳಗಾಗ್ತಾ ಇದೆ. ಕರುಳು ಸಂಬಂಧವನ್ನು ಹರಿದುಕೊಂಡು ನಾವು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಇಂದಿನ ದಿನಮಾನಗಳಲ್ಲಿ ತಾಯಿ ಮತ್ತು ಮಕ್ಕಳ ಅನನ್ಯ ಸಂಬಂಧದ ಮಧ್ಯೆ ಒಂದು ಸೀಳುಗೆರೆ ಕಾಣಿಸ್ಕೊಳ್ತಾ ಇದೆ. ಇದು ನಿಜಕ್ಕೂ ವಿಷಾದಕರವಾದಂತಹ ಸಂಗತಿ. ತಾಯಿಯ ಸಂಬಂಧ ಕಳೆದುಕೊಳ್ಳುವುದು ಇದೊಂದು ಕ್ರೌರ್ಯ ಅಂತ ನನ್ನ ಭಾವನೆ. ನಾವೇನು ಮೃಗಗಳಲ್ಲ. ನಾಯಿಯ ನಡೆಯನ್ನು ಅರ್ಥ ಮಾಡಿಕೊಳ್ತೀವಿ ನಾವು, ಆದರೆ ತಾಯಿಯ ಭಾವನೆಯನ್ನು ಅರ್ಥ ಮಾಡಿಕೊಳ್ತಾ ಇಲ್ವಲ್ಲ. ಹಾಗಾಗಿ ನಾವು ತಾಯಿಗೆ ಮಹತ್ವವನ್ನು ಕೊಡಬೇಕು, ತಾಯಿಯನ್ನು ಪೂಜಿಸಬೇಕು. ತಾಯಿಯನ್ನು ಕಾಣದೇ ಇರತಕ್ಕಂಥ ದೇವರಿಗೆ ಪೂಜಿಸ್ತೀವಿ ನಾವು. ಕಣ್ಣಿಗೆ ಕಾಣ್ತಕ್ಕಂಥ ತಾಯಿಯನ್ನು ದೇವರು ಅಂತ ನಾವು ಪೂಜಿಸಬೇಕು. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಸಂಸ್ಕೃತ ನಾಗರಿಕರು, ವಿಶ್ವದ ಶ್ರೇಷ್ಠ ವ್ಯಕ್ತಿಗಳು ಅನಿಸ್ಕೊಂಡವರು, ಆದರ್ಶ ರಾಜಕಾರಣಿಗಳು, ಯೋಧರು, ಸಿದ್ಧರು, ಸಂತರು, ದಾರ್ಶನಿಕರು, ವಿಜ್ಞಾನಿಗಳು, ಇವರೆಲ್ಲರೂ ಕೂಡ ಹೆತ್ತ ತಾಯಿಗೆ ಋಣಿಗಳಾಗಿರಬೇಕು. ಇವರೆಲ್ಲರ ಹೆಸರಿನ ಹಿಂದೆ ತಾಯಿಯ ಉಸಿರಿದೆ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ತಾಯಿತನಕ್ಕೆ ಹೆಚ್ಚು ಲಕ್ಷ್ಯವನ್ನು ಕೊಡಬೇಕು, ಕಾಪಾಡಬೇಕು, ತಂದೆ ತಾಯಿಗಳನ್ನು ಕಾಪಾಡಬೇಕು ಅನ್ನೋದು ನನ್ನ ಭಾವನೆ ಅಂತ ಹೇಳ್ತೇನೆ. ಮಾತೃತ್ವ ಅನ್ನೋದು ನಮ್ಮ ಮಾನವತ್ವದ ಅಭೂತಪೂರ್ವ ಶಕ್ತಿ ಹಾಗೂ ಅದೊಂದು ಉನ್ನತ ಸ್ಥಾನ. ಇಂತಹ ಮಾತೃತ್ವವನ್ನ ಕುರಿತು ಬಹಳಷ್ಟು ಸೊಗಸಾಗಿ ಹೇಳಿದಿರಾ ಮೇಡಮ್. ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಬದಲಾವಣೆಯ ಬಿರುಗಾಳಿಯಲ್ಲಿ ಬದುಕಿನ ವಿಧಾನಗಳೆಲ್ಲ ಮರದ ತರಗೆಲೆಗಳಂತೆ ಉದುರಿ ಹೋಗ್ತಾ ಇವೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೇನಾದ್ರೂ ಪರಿಹಾರ ಇದೆ ಅಂತ ಅನ್ಸುತ್ತಾ ಮೇಡಮ್ ತಮ್ಗೆ? ಖಂಡಿತ ಸಾಧ್ಯ ಇದೆ, ಪರಿಹಾರ ಇದೆ. ಬಿರುಗಾಳಿಗೆ ತರಗೆಲೆಗಳು ಉದುರುತ್ತಿದ್ದಾವೆ ವಿನಃ ಮರಕ್ಕೆ ಭದ್ರವಾಗಿ ಅಂಟಿಕೊಂಡಿರತಕ್ಕಂಥ ಹಸಿರೆಲೆಗಳು ಉದುರ್ತಾ ಇಲ್ಲ. ಭಾರಿ ಗಾಳಿ ಬೀಸಿದಾಗ ನಾವೇನು ಮಾಡ್ತೀವಿ ಅಂದರೆ ಹತ್ತಿರದ ಯಾವುದಾದ್ರೂ ಮರದ ಬಳಿಗೆ ಹೋಗ್ಬಿಟ್ಟು ಅದರ ಭದ್ರವಾಗಿ ಹಿಡ್ಕೊಳ್ತೇವೆ. ಹಾಗೆ ಹಿಡಿದುಕೊಳ್ಳುವ ಮರ ಬೀಳುವ ಸ್ಥಿತಿಯಲ್ಲಿದ್ದರೆ ಏನಾಗುತ್ತೆ, ನಾವು ಅದರೊಟ್ಟಿಗೆ ಬೀಳ್ತೇವೆ. ಆದ್ದರಿಂದ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದದ್ದು, ನಾವು ಆಶ್ರಯಿಸುವ ನೆಲೆ ಭದ್ರವಾಗಿರಬೇಕು. ಅಂತಹ ಭದ್ರ ನೆಲೆ ಯಾವುದಪ್ಪ ಅಂದರೆ ಶರಣ ಸಂಸ್ಕೃತಿ. ನಡೆನುಡಿ ಒಂದಾದ ಜೀವನ ಸಂಸ್ಕೃತಿ ಶರಣ ಸಂಸ್ಕೃತಿ. ಇದೊಂದು ಉರುಳಿ ಬೀಳದ ಮಹಾವೃಕ್ಷ. ಅದನ್ನು ಆಶ್ರಯಿಸಿದರೆ ನಮಗೆ ಉದುರಿ ಹೋಗುವ ಹೆದರಿಕೆಯೇ ಇರುವುದಿಲ್ಲ. ಇಲ್ಲಿ ಬದುಕಿನ ವಿಧಾನಗಳು ಉದುರಿ ಹೋಗುತ್ತಿವೆ ಅಂತ ಕೇಳಿದ್ರಿ. ಬದುಕಿನ ವಿಧಾನಗಳು ಉದುರಿ ಹೋಗ್ತಾ ಇಲ್ಲ. ಉದುರಿ ಹೋಗುತ್ತಿರುವವರು ಯಾರಪ್ಪ ಅಂದರೆ ಆ ವಿಧಾನಗಳನ್ನು ಅನುಸರಿಸದೇ ಇರುವ ನಾವು ಅನ್ನೋ ಮಾತನ್ನು ಇಲ್ಲಿ ಪ್ರಸ್ತುತಪಡಿಸ್ತೇನೆ. ನಮ್ಮ ಹಿಂದೂ ಧರ್ಮದ, ಅದರಲ್ಲೂ ವಚನ ಸಾಹಿತ್ಯ ಕಾಲದ ಶರಣರ ಶರಣೆಯರ ವಚನಗಳ ಆಶಯಗಳ ಅಡಿಯಲ್ಲಿ ರಚನೆಯಾದಂತಹ ವಚನಗಳ ಮೌಲ್ಯಗಳನ್ನು ಜೀವನಕ್ಕೆ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಇಂದಿನ ಆಧುನಿಕ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ ಅನ್ನೋದನ್ನ ಹೇಳಿದೀರಾ ಮೇಡಮ್.
ಅದರೊಂದಿಗೆ ಮೇಡಮ್, ಇಂದು ಮಹಿಳೆಯರ ಹಿತರಕ್ಷಣೆಗೆ ಸಂಬಂಧಿಸಿದ ಕಾನೂನುಗಳು ಜಾರಿಗೆ ಬಂದಿದ್ರೂ ಕೂಡ ಹಕ್ಕು ಬಾಧ್ಯತೆಗಳಿಂದ ವಂಚಿತಳಾಗಿರೋದು ನಮ್ಮ ಮುಂದೆ ಕಾಣ್ತಾ ಇದೆ. ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಮೇಡಮ್? ಕಾನೂನುಗಳು ಸುಮ್ಮನೆ ಸೃಷ್ಟಿಯಾಗೋದಿಲ್ಲ. ಏನಾದರೊಂದು ಅಪಘಟನೆ ನಡೆದು ಅದರಿಂದ ವ್ಯಕ್ತಿ ಅಥವಾ ಸಮುದಾಯಕ್ಕೆ ಹಾನಿಯಾಗುವ ಸಂಭವವಿದೆ ಅನಿಸಿದಾಗ, ಹಾನಿಗೆ ಕಾರಣರಾದವರನ್ನು ಶಿಕ್ಷಿಸಬೇಕಾದಾಗ, ಹಾನಿಗೊಳಗಾದವರಿಗೆ ಸೂಕ್ತ ರಕ್ಷಣೆ ಮತ್ತು ಪರಿಹಾರ ಕೊಡಬೇಕಾಗತ್ತೆ. ಆ ಒದಗಿಸಲಿಕ್ಕಾಗಿ ಕಾನೂನುಗಳು ರಚನೆಯಾಗ್ತವೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಗೆ ಪುರುಷ ಸಮಾನ ಸ್ಥಾನಮಾನಗಳಿದ್ದರೂ ಕೂಡ ಹಕ್ಕು ಬಾಧ್ಯತೆಗಳಿಂದ ವಂಚಿತಳಾಗಿರುವುದಂತೂ ಸತ್ಯ. ಬಹುಮುಖ್ಯವಾಗಿ ಕಾನೂನಿನ ಬಗ್ಗೆ ಸರಿಯಾದ ಅರಿವು, ಮಾಹಿತಿ ಇಲ್ಲದಿರುವುದು ಕಾರಣವಾಗಿದೆ. ಕಾನೂನುಗಳು ಯಾವುದೋ, ಅವುಗಳ ಸ್ವರೂಪ ಏನು, ಅವುಗಳಿಂದ ನ್ಯಾಯ ರಕ್ಷಣೆ ಹೇಗೆ, ಏನು ಎಂಬುದನ್ನು ಮಹಿಳೆ ತಿಳಿದುಕೊಂಡಿಲ್ಲ. ಆಕೆಗೆ ಅದರ ಬಗ್ಗೆ ಅರಿವಿಲ್ಲ. ಈ ಅರಿವು ಮೂಡಿದ್ದೇ ಆದರೆ ಖಂಡಿತ ವಂಚಿತರಾಗುವುದು ತಪ್ಪುತ್ತದೆ. ವಂಚಿತಳಾದ ಮಹಿಳೆಯರು ಜಾಗೃತಗೊಂಡು ಚಳುವಳಿಯನ್ನು ಆರಂಭಿಸಿದ್ದಾರೆ. ಈಗ ಅಂದರೆ ಮಹಿಳೆ ಜಾಗೃತಗೊಳ್ಳಬೇಕು ಅಂತ ಹೇಳಿದ್ದಲ್ಲ ನಾನು, ಆ ಜಾಗೃತಗೊಂಡಂತಹ ಮಹಿಳೆಯರು ಇವಾಗ ಚಳುವಳಿಯನ್ನು ಆರಂಭಿಸಿದ್ದಾರೆ. ಮಹಿಳೆಯ ನೋವಿಗೆ ಮಹಿಳಾ ಜಾಗೃತಿಯೊಂದೇ ಪರಿಹಾರ ನೀಡಲು ಸಾಧ್ಯ. ಈ ವಂಚನೆಯನ್ನು ನೀಗಲು ನಮ್ಮ ಕರ್ನಾಟಕ ರಾಜ್ಯ ಕೂಡ ಮುಂದಾಗಿದ್ದು, ಕಾನೂನು ಸೇವಾ ಪ್ರಾಧಿಕಾರ ಅನ್ನತಕ್ಕಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಈ ಕ್ರಮಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಾಗ ಮಾತ್ರ, ಅದರಲ್ಲೂ ಮಹಿಳೆಯರು ತಿಳ್ಕೊಂಡಾಗ ಮಾತ್ರ ಅವರಿಗೆ ರಕ್ಷಣೆ ಸಿಗಬಹುದು ಅಂತ ನಾನಾದರೂ ಭಾವಿಸಿದ್ದೇನೆ. ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪಾರ್ಥೇನಿಯಂ ಕಳೆಯಂತೆ ವ್ಯಾಪಿಸ್ತಾ ಇರುವ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಹೇಗೆ ಅಂತೀರಾ ಮೇಡಮ್? ನಿರ್ಮೂಲನೆ ಕಷ್ಟ, ಆದರೆ ಅದಕ್ಕೆ ಖಂಡಿತ ಕಡಿವಾಣ ಹಾಕಬಹುದು. ಭ್ರಷ್ಟಾಚಾರಕ್ಕೆ ಪ್ರೇರಣೆ ಏನು? ಭೋಗ ಜೀವನ, ಐಷಾರಾಮಿ ಜೀವನ. ಇದನ್ನು ನಡೆಸಬೇಕು ಅನ್ನತಕ್ಕಂಥ ಅತಿಯಾದ ಬಯಕೆ ಭ್ರಷ್ಟಾಚಾರಕ್ಕೆ ಕಾರಣ ಆಗಿದೆ. ಇದಕ್ಕೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಪ್ರೇರಣೆ ನೀಡುವವರು ಮಡದಿಯರು ಅನ್ನತಕ್ಕಂಥ ಒಂದು ಮಾತಿದೆ. ಇದು ನನ್ನ ಮಾತಲ್ಲ, ಸಾಮಾನ್ಯವಾಗಿ ಹೇಳುವ ಮಾತು. ದುಡಿಯುವ ಗಂಡಂದಿರು ಸಂಜೆ ಮನೆಗೆ ಬಂದಾಗ ಅವರ ಜೇಬಿನ ಕಡೆ ಕಣ್ಣು ಬಿಡುವವರ ಸಂಖ್ಯೆ ಹೆಚ್ಚಾದಂತೆ ಭ್ರಷ್ಟಾಚಾರದ ವ್ಯಾಪ್ತಿಯೂ ಕೂಡ ವಿಸ್ತಾರವಾಗುತ್ತೆ. ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ ನಾನು. ತಾಯಿ ಮಗನ ಹೊಟ್ಟೆ ನೋಡಿದರೆ ಹೆಂಡತಿ ಗಂಡನ ಜೇಬು ನೋಡಿದಳು ಎಂಬ ಮಾತು, ಇದು ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ ಅಂತಲೂ ಹೇಳಬಹುದು. ಇಲ್ಲಿ ಇಬ್ಬರು ಮಹಿಳೆಯರೇ, ತಾಯಿ ಮತ್ತು ಹೆಂಡತಿ. ತಾಯಿ ಮಗನ ಹೊಟ್ಟೆಯ ಕಡೆ ಗಮನ ಕೊಟ್ಟರೆ ಹೆಂಡತಿ ಗಂಡನ ಜೇಬಿನ ಕಡೆ ಗಮನ ಕೊಟ್ಲು ಅನ್ನತಕ್ಕಂಥ ಮಾತು. ಯಾವ ಕುಟುಂಬದಲ್ಲೇ ಆಗಲಿ, ಹೆಣ್ಣಾಗಲಿ ಅಥವಾ ಗಂಡಾಗಲಿ, ಹಾಸಿಗೆ ಇದ್ದಷ್ಟು ಕಾಲ್ಚಾಚಬೇಕು ಎಂಬ ಮನೋಭಾವನೆಯನ್ನು ಬೆಳೆಸಿಕೊಂಡಿರ್ತಾರೋ ಅಂಥ ಕುಟುಂಬಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ. ಭ್ರಷ್ಟಾಚಾರದ ಮೂಲಕ ಹಣ ಗಳಿಸಿದವರೆಲ್ಲ ನೆಮ್ಮದಿಯಿಂದಿದ್ದಾರೆ, ಶಾಂತಿಯಿಂದಿದ್ದಾರೆ, ಆರೋಗ್ಯದಿಂದಿದ್ದಾರೆ ಅನ್ನೋದು ಖಂಡಿತ ತಪ್ಪು. ಅಂಥ ಕುಟುಂಬಗಳಲ್ಲಿ ನೆಮ್ಮದಿ, ಶಾಂತಿ ನೆಲೆಸೋದೇ ಇಲ್ಲ. ಶಾಂತಿ, ನೆಮ್ಮದಿ, ಸಂತೋಷ ಹಣ ಕೊಟ್ಟು ಮಾರ್ಕೆಟ್ನಿಂದ ತರ್ತಕ್ಕಂಥ ವಸ್ತುಗಳು ಅಲ್ಲವೇ ಅಲ್ಲ. ಅದನ್ನು ಪಡೆದುಕೊಳ್ಳತಕ್ಕಂಥ ವಾತಾವರಣ ನಮ್ಮಿಂದಾನೇ ನಿರ್ಮಾಣವಾಗಬೇಕು. ಆಗ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದಂತೆ ಆಗುತ್ತೆ. ನಮಗೆ ಇಲ್ಲಿ 12ನೇ ಶತಮಾನದ ಸತ್ಯಕ್ಕ ಲಂಚ ವಂಚನಕ್ಕೆ ಕೈಯಾನದ ಆಸೆ ಅಂತ ಹೇಳ್ತಾಳೆ ಆಕೆ. ಅವತ್ತು 12ನೇ ಶತಮಾನದಲ್ಲಿ ಆಯ್ದಕ್ಕಿ ಲಕ್ಕಮ್ಮ, ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ತಂದಾಗ ಅಲ್ಲೇ ಸುರಿದು ಬನ್ನಿ ಅಂತ ಹೇಳ್ತಾಳೆ ಆಯ್ದಕ್ಕಿ ಲಕ್ಕಮ್ಮ. ಇವರೆಲ್ಲ ನಮಗೆ ಆದರ್ಶವಾಗಿ ಸಿಗ್ತಾರೆ. ಮಹಿಳೆಯರು ಜಾಗೃತರಾದರೆ, ಶರಣೆಯರ ಜೀವನ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡರೆ ಸ್ವಲ್ಪ ಮಟ್ಟಿಗಾದರೂ ಇದಕ್ಕೆ ಕಡಿವಾಣ ಹಾಕಬಹುದು. ಇಲ್ಲಿ ಈಗೊಂದು 2 ವರ್ಷದ ಹಿಂದೆ ಕನ್ನಡಪ್ರಭ ಪೇಪರಲ್ಲಿ ಒಂದು ಪ್ರಸಂಗ ಬಂದಿತ್ತು, ಒಂದು ವಿಷಯ ಬಂದಿತ್ತು. ಅದೇನು ಅಂದರೆ, ಇಟಲಿಯ ಒಬ್ಬಳು ಮಹಿಳೆ ತನ್ನ ಗಂಡ ಅಪಮಾರ್ಗದಿಂದ, ಅಧರ್ಮದಿಂದ, ಅನ್ಯಾಯದಿಂದ ಹಣವನ್ನು ದುಡಿದಿದ್ದಾನೆ ಅಂತ ಹೇಳಿ ಸುಮಾರು 13 ಲಕ್ಷ ಇಟಲಿಯ ಕರೆನ್ಸಿ, ರೋಮ್ ಕರೆನ್ಸಿ, ಅದು ಅಷ್ಟನ್ನು ಮಾಡಿ ಮೇಲೆ ನಿಂತು ಅಷ್ಟನ್ನು ಬೀದಿಗೆ ಚೆಲ್ಬಿಡ್ತಾಳೆ. ಬೀದಿಗೆ ಚೆಲ್ಲಿ ಸುಮ್ಮನಾಗಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ದೂರವಾಣಿಯ ಮೂಲಕ ಕರೆ ಕೊಡ್ತಾಳೆ. ಏನು, ನನ್ನ ಗಂಡ ಅಪಮಾರ್ಗದಿಂದ, ಅನ್ಯಾಯದಿಂದ, ಅಧರ್ಮದಿಂದ ದುಡಿದಿದ್ದಾನೆ ಅಂತ ನನಗೆ ಖಾತ್ರಿ ಆಯಿತು. ಅದರಿಂದ ಇದು ನಮಗೆ ಸೇರ್ತಕ್ಕ ಹಣ ಇಲ್ಲ, ಆ ಕಾರಣಕ್ಕಾಗಿ ನಾನು ಇದನ್ನು ಬೀದಿಗೆ ಚೆಲ್ಲಿದ್ದೀನಿ ಅಂತ ಹೇಳ್ತಾಳೆ.
ಈ ಧೈರ್ಯ, ಈ ಕೆಚ್ಚು ಇಂದಿನ ಮಹಿಳೆಯರಿಗೆ ಬರಲಿಕ್ಕೆ ಸಾಧ್ಯವೇ? ಇಂತಹ ಕೆಚ್ಚು ಮೂಡಿದಾಗ, ಇಂತಹ ಸತ್ಯವಂತರಾದಾಗ ನಾವು ಕಡಿವಾಣ ಹಾಕಬಹುದು, ನಿರ್ಮೂಲನೂ ಮಾಡಬಹುದು ಅಂತ ಹೇಳ್ತೇವೆ. ತುಂಬ ಒಳ್ಳೆ ನಿದರ್ಶನವನ್ನು ಹೇಳಿದ್ದೀರಾ ಮೇಡಮ್. ನಮ್ಮ ಸಮಾಜದಲ್ಲೂ ಈ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸೋಣ. ಹಾಗೆ ಕುಟುಂಬ ಅಂತ ಬಂದಾಗ ನಮಗೆ ಮತ್ತೊಂದು ವರ್ಗ ನೆನಪಾಗೋದು ಬಹುಮುಖ್ಯ ವರ್ಗ ಮಕ್ಕಳು. ನಮ್ಮ ಇಂದಿನ ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸುವಲ್ಲಿ ಹೆತ್ತವರ ಪಾತ್ರ ಏನು ಮೇಡಮ್? ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸುವಲ್ಲಿ ಬಹುಶಃ ತಾಯಂದಿರಿಗಿರುವಷ್ಟು ಅವಕಾಶ ಬೇರೆಯವರಿಗಿಲ್ಲ ಎಂಬುದನ್ನು ಶಿಕ್ಷಣ ತಜ್ಞರು, ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ. ಅದು ನಮ್ಮ ಅರಿವಿಗೂ ಬಂದಿದೆ. ಮಕ್ಕಳಲ್ಲಿ ಸದಭಿರುಚಿ, ಸದಭ್ಯಾಸ, ಸಭ್ಯತೆ, ಸಾತ್ವಿಕ ನಡೆನುಡಿ, ಸ್ವಭಾವವನ್ನು ಮೈಗೂಡಿಸಬೇಕು. ಇದನ್ನು ತಾಯಿ ಮಾಡಬೇಕು. ಈ ಕೆಲಸವನ್ನು ತಾಯಿ ಪ್ರೀತಿ, ವಾತ್ಸಲ್ಯ, ನಡೆನುಡಿಗಳಿಂದ ಆ ಮಗುವಿಗೆ ತೋರಿಸಿದ್ರೆ ಆ ಮಗುವಿನಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ. ಮಕ್ಕಳ ಗ್ರಹಣ ಶಕ್ತಿ 13-14ನೇ ವಯಸ್ಸಿನಲ್ಲಿ ತುಂಬ ಹದವಾಗಿರುತ್ತೆ. ಈಗ ಒಬ್ಬ ರೈತ ಬೀಜವನ್ನು ಬಿತ್ತಲಿಕ್ಕೆ ಹೇಗೆ ನೆಲವನ್ನು ಹದ ಮಾಡ್ತಾನೋ ಹಾಗೆ 13-14ನೇ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸು ತುಂಬ ಹದವಾಗಿರುತ್ತೆ. ಆ ಅವಧಿಯಲ್ಲಿ ಸಂಸ್ಕಾರವೆಂಬ ಬೀಜವನ್ನು ಬಿತ್ತಿದ್ದೇ ಆದರೆ ಸದೃಢವಾಗಿ ಬೆಳೆಯುವಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ದರಿಂದ ಮಕ್ಕಳಿಗೆ ಶರಣ ಸಂಸ್ಕೃತಿ ಅಗತ್ಯವಿದೆ. ವಚನಗಳನ್ನು ಕಲಿಸಬೇಕು. ವಚನಗಳಲ್ಲಿರುವ ಮೌಲ್ಯವನ್ನು ಅವರು ಅಳವಡಿಸಿಕೊಳ್ಳುವಂತೆ ಮಾಡಬೇಕು. ಇದನ್ನು ತಾಯಿ ಮಾಡಬೇಕಾಗತ್ತೆ. ಮಗುವನ್ನು ಕೂರಿಸ್ಕೊಂಡು ಕಡೇ ಪಕ್ಷ ಒಂದೊಂದು ವಚನವನ್ನು ಹೇಳಿ ವಚನದಲ್ಲಿರ್ತಕ್ಕಂಥ ಮೌಲ್ಯವನ್ನು, ಆ ಅರ್ಥವನ್ನು ತಿಳಿಸಿದ್ರೆ ಮಗು ಇವತ್ತು ಚಿಕ್ಕದಿರ್ಬೋದು, ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರಬಹುದು. ಆದರೆ ಮುಂದೆ ಬೆಳೆದಂತೆ ಯೌವನಕ್ಕೆ ಬಂದಾಗ ಅವನಿಗೆ ಅದೆಲ್ಲವೂ ಅರ್ಥವಾಗುತ್ತೆ. ಅವನು ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಮಾತಿದೆ, 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ. ಇದು ಮಕ್ಕಳ ಭವಿಷ್ಯವನ್ನು ಕುರಿತೇ ಹೇಳಿರೋ ಮಾತಿದು. ಮಕ್ಕಳಿಗೆ ಬೇಕಾಗಿರೋದು ಇವತ್ತು ಅನುಕರಣೀಯ ಶಿಕ್ಷಣವಲ್ಲ, ಅನುಭವದ ಶಿಕ್ಷಣ. ಅವರಿಗೆ ಬೇಕಾಗಿರೋದು ವಿದ್ವತ್ತಿನ ಶಿಕ್ಷಣವಲ್ಲ, ಅವರಿಗೆ ಬೇಕಾಗಿರೋದು ವಿವೇಕದ ಶಿಕ್ಷಣ. ಹಾಗಾಗಿ ಮಕ್ಕಳಲ್ಲಿ ನಾವು ಈ ವಿವೇಕದ ಶಿಕ್ಷಣವನ್ನು ಕೊಡಬೇಕು ಅಂದರೆ ದೈವಶ್ರದ್ಧೆ, ಸಮಯ ಪ್ರಜ್ಞೆ, ಕಾಯಕದ ಬಗ್ಗೆ ಗೌರವ, ತಾನು ಮಾಡ್ತಿರ್ತಕ್ಕಂಥ ಕೆಲಸದ ಬಗ್ಗೆ ಗೌರವ, ಆತ್ಮವಿಶ್ವಾಸವನ್ನು ಬೆಳೆಸುವಲ್ಲಿ ಹೆತ್ತವರ ಪಾತ್ರ ಮಹತ್ವದ್ದು. ಮಕ್ಕಳ ಬಗ್ಗೆ ಎಚ್ಚರ ವಹಿಸದೇ ಹೋದರೆ, ಸಕಾಲದಲ್ಲಿ ಎಚ್ಚರ ವಹಿಸದೇ ಹೋದರೆ ಅವರ ಬದುಕು ನರಕವಾಗಿ ಬಿಡುತ್ತದೆ. ಮಕ್ಕಳಿಗೆ ತಿಂಡಿ ಊಟ ಕೊಡದೆ ಹೋದರೆ ಸ್ವಲ್ಪ ಹೊತ್ತು ಅಳಬಹುದು, ಆದರೆ ಅವರಿಗೆ ಸಂಸ್ಕಾರವನ್ನೇ ಕೊಡದೆ ಹೋಗ್ಬಿಟ್ರೆ ಜೀವನ ಪೂರ್ತಿ ಅಳಬೇಕಾಗತ್ತೆ. ಇದಾಗದಂತೆ ನೋಡ್ಕೋಬೇಕಾಗಿದ್ದು ತಾಯಿ ತಂದೆಯರ ಕರ್ತವ್ಯ. ಅವರಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬಬೇಕು, ಆ ತಿದ್ದುವ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡೋಕ್ಕೆ ಮುಂಚೆ ಏನಾಗಬೇಕು, ತಂದೆ ತಾಯಿಗಳು ಆ ಗುಣಗಳ ಗಡಿಗಳಾಗಬೇಕು. ತಾವು ಸರಿಯಾಗಿ ನಡ್ಕೊಂಡಾಗ ಮಾತ್ರ ಮಗು ಅದನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಮನೆಯಲ್ಲಿ ಅಪ್ಪ ಇರೋದಿಲ್ಲ, ತಾಯಿ ಮತ್ತು ಮಗು ಇರ್ತಾರೆ. ತಾಯಿಗೆ ಅನಾರೋಗ್ಯ, ಅವತ್ತು ಹಬ್ಬ, ಆಕೆ ಕೈಲಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಗುಗೆ ಹೇಳ್ತಾಳೆ ಶಾಲೆಗೆ ಹೋಗೋಕ್ಕೆ ಮುಂಚೆ ಒಂದು 4 ಕೆಲಸ ಮಾಡಿಕೊಟ್ಟು ಹೋಗಪ್ಪ ಅಂತ. ಅವನು ಬೇಸರಿಸ್ತಾನೆ, ಕೆಲಸ ಮಾಡಬೇಕಲ್ಲ ಅಂತ. ಆದರೂ ತಾಯಿಯ ಅನಾರೋಗ್ಯದ ಕಾರಣದಿಂದ ಒಂದು 4 ಕೆಲಸ, ಸೌದೆ ಒಡೆದು, ನೀರು ತಂದು, ಮನೆ ಗುಡಿಸಿ, ಬಟ್ಟೆ ಒಗೆದು ಹೋಗಿರ್ತಾನೆ. ಸುಮ್ಮನೆ ಹೋಗಲ್ಲ. ಹೋಗೋ ಮುಂಚೆ ಏನು ಮಾಡ್ತಾನವನು, ಅಮ್ಮ ನಾನು 4 ಕೆಲಸಗಳನ್ನು ಮಾಡಿದ್ದೇನೆ, ಒಂದೊಂದು ಕೆಲಸಕ್ಕೆ 10 ರೂಪಾಯಿ, ಹಾಗೆ ನೀನು ನನಗೆ 40 ರೂಪಾಯಿಗಳನ್ನು ಕೊಡಬೇಕು ಅಂತ ತಾಯಿ ಹತ್ತಿರ ತಲೆ ದಿಂಬಿನ ಕೆಳಗೆ ಚೀಟಿ ಬರೆದಿಟ್ಟು ಹೋಗ್ತಾನೆ. ಸರಿ, ತಾಯಿ ಸ್ವಲ್ಪ ಹೊತ್ತಾದಮೇಲೆ ಎದ್ಲು, ಉಳಿದಿದ್ದ ಕೆಲಸಗಳನ್ನು ಮಾಡಿದ್ಲು. ಮಗುವನ್ನು ಕಾಯ್ತಾ ಕೂತ್ಕೊಂಡ್ಲು. ಸಂಜೆ ಅವನಿಗೆ ಬರೋಷ್ಟೊತ್ತಿಗೆ ತಿಂಡಿಯನ್ನು ಮಾಡಿ ಅವನಿಗೆ ಕೊಡಬೇಕಲ್ಲ, ಕಾಯ್ತಾ ಕೂತಿದ್ಲು. ಮಗು ಬಂತು. ಮಗು ಬಂದಾಗ ತಿಂಡಿಯೆಲ್ಲ ಕೊಟ್ಟು ಅವನನ್ನು ಸುಧಾರಿಸಿದ್ಮೇಲೆ ಹೇಳ್ತಾಳೆ, ಮಗು ನೀನಿವತ್ತಿನ 4 ಕೆಲಸಗಳಿಗೆ 40 ರೂಪಾಯಿ ಹೇಳಿದೀಯಾ? ನಿನ್ನನ್ನು ಹೆತ್ತೆ, ಹೊತ್ತೆ, ಸಾಕದೆ, ಸಲಹಿದೆ, ಕಂಕಳಲ್ಲಿ ಇಟ್ಕೊಂಡು ಓಡಾಡಿದೆ, ನಿನಗೆ ಅನಾರೋಗ್ಯ ಆದಾಗ ಔಷಧಿ ಕುಡಿಸ್ದೆ, ನೀನು ಹತ್ತಾಗ ರಾತ್ರಿಯೆಲ್ಲ ನಿದ್ದೆಗೆಟ್ಟೆ, ನಿನ್ನನ್ನು ಶಾಲೆಗೆ ಕೈ ಹಿಡಿದು ಕರ್ಕೊಂಡೋಗಿ ಬಿಸಿಲಲ್ಲಿ ಬರೀ ಕಾಲಲ್ಲಿ ನಾನು ನಿನಗೆ ಶೂಸ್ ಹಾಕ್ಕೊಂಡು ಬಂದು ಶಾಲೆಗೆ ಬಿಟ್ಟು ಬಂದೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ ನಾನು, ಇವಕ್ಕೆಲ್ಲ ನೀನು ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಾಳೆ ತಾಯಿ. ಆಗ ಅವಳಂತಾಳೆ, ಮಗು
ಇದಕ್ಕೆ ನನಗೆ ಯಾವ ಹಣವೂ ಬೇಡ, ನಿನ್ನ ಪ್ರೀತಿಯೊಂದೇ ಸಾಕು ಅಂತಾಳೆ. ಅಂದರೆ ತಾಯಿ ಇಲ್ಲಿ ಮಗುವನ್ನು ಒರಟು ಮಾತಿನಿಂದ ತಿದ್ದಲ್ಲ, ಬೈದು ತಿದ್ದಲ್ಲ, ಹೊಡೆದು ತಿದ್ದಿಲ್ಲ, ಇಲ್ಲ ಹೃದಯದ ಭಾಷೆಯಿಂದ ತಿದ್ದಿಲ್ಲ. ತಕ್ಷಣ ಮಗು ಹೋಗಿ ತಾಯಿಯ ಕಾಲ ಮೇಲೆ ಬಿದ್ದು ತಪ್ಪಾಯಿತು ಅಂತ ಕೇಳ್ಕೊಳ್ಳುತ್ತೆ. ಇದು ತಾಯಿಗೆ ಮಾತ್ರ ಸಾಧ್ಯ. ಹಾಗಾಗಿ ತಾಯಿ ಮತ್ತು ತಂದೆಯೂ ಕೂಡ ಅಷ್ಟೇ ಮುಖ್ಯ. ಇವರಿಬ್ಬರ ಪಾತ್ರ ಮಹತ್ವದ್ದು, ಅವರಲ್ಲಿ ಸಂಸ್ಕಾರ ಬೆಳೆಸೋದಿಕ್ಕೆ ಅಂತ ಹೇಳ್ತೇನೆ ನಾನು. ಮಕ್ಕಳ ಸಂಸ್ಕಾರ ಕಲಿಕೆಯಲ್ಲಿ ತಾಯಿಯ ಪಾತ್ರ ಮಹತ್ವದ್ದು. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಲೋಕದ ಎಲ್ಲ ಮಹಾತ್ಮರ ದಾರ್ಶನಿಕರ ಜೀವನದಲ್ಲಿ ಹೆಣ್ಣಿನ ಪ್ರಭಾವ ಮುದ್ರೆಯನ್ನ ಕಾಣಬಹುದು. ನಿಮಗೆ ತಿಳಿದಂತಹ ಒಂದೆರಡು ಉತ್ತಮ ನಿದರ್ಶನಗಳನ್ನ ನಮ್ಮ ಕೇಳುಗರಿಗಾಗಿ ಕೊಡಬಹುದೇ ಮೇಡಮ್? ಒಂದೆರಡೇಕೆ, ನೂರಾರು ನಿದರ್ಶನಗಳಿವೆ. ಹೆಣ್ಣು ತಾಯಿಯಾಗಿ, ಪತ್ನಿಯಾಗಿ, ಸೋದರಿಯಾಗಿ ಪುರುಷರ ಮೇಲೆ ಸತ್ ಪ್ರಭಾವವನ್ನು ಬೀರಿರುವುದನ್ನು ನಾವು ಕಾಣ್ತೇವೆ. ರವೀಂದ್ರನಾಥ್ ಟಾಗೂರ್ ಅವರು ಹೇಳ್ತಾರೆ, ದ ವುಮೆನ್ ಈಸ್ ದ ಎಂಬಾಡಿಮೆಂಟ್ ಆಫ್ ಸರ್ವೀಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಅಂತ. ಮಹಾತ್ಮ ಗಾಂಧಿಯವರು ಹೆಣ್ಣಿನಿಂದ ನಾನು ಪ್ರಭಾವಿತಗೊಂಡೆ ಅನ್ನೋದನ್ನು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಅವರನ್ನು ಸಾಕೋದಕ್ಕೆ ಒಬ್ಬ ದಾದಿ ಇದ್ಲಂತೆ. ಗಾಂಧೀಜಿಯವರು ಭಯದ ಸ್ವಭಾವ, ಅವರಿಗೆ ಭಯ ಹೆಚ್ಚು ಕಾಡ್ತಾ ಇತ್ತು. ಅದರಲ್ಲೂ ಕತ್ಲು ಅಂದರೆ ತುಂಬ ಹೆದರ್ತಾ ಇದ್ರಂತೆ, ನಡುಗ್ತಾ ಇದ್ರಂತೆ ಕತ್ತಲು ಅಂದರೆ. ಅಂಥ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದವಳು ದಾದಿನೇ. ದಾದಿ ತುಂಬ ಧೈರ್ಯ ತುಂಬಿ ಪ್ರತಿ ಸಲ ನಿನಗೆ ಭಯವಾದಾಗ ದೇವರ ನಾಮವನ್ನು ಜಪಿಸು, ಅದರಲ್ಲಿ ರಾಮನಾಮ ಜಪಿಸು ಅಂತ ಹೇಳ್ಕೊಡ್ತಾಳೆ. ಗಾಂಧೀಜಿಯವರು ಆ ಭಯ ಆದಾಗ ಅಥವಾ ಕತ್ತಲನ್ನು ಕಂಡಾಗ ಆ ರಾಮನಾಮವನ್ನು ಜಪಿಸಿ ಆ ಬೀಜ ಆಕೆ ಏನು ಬಿತ್ತಿದ್ಲೋ ಅದು ತಮ್ಮಲ್ಲಿ ಗಾಢವಾಗಿ ಬೇರೂರಲಿಕ್ಕೆ ಕಾರಣ ಮಾಡಿಕೊಂಡ್ರು. ಅವರು ಹೇಳ್ತಾರೆ, ದಾದಿ ನನ್ನಲ್ಲಿ ಭಯವನ್ನು ಹೋಗಲಾಡಿಸಿದ್ಲು ಅಂತ. ಅದು ಅವರ ಮೇಲೆ ಪ್ರಭಾವ ಬೀರಿತು. ಮತ್ತವರು ಮಹಿಳೆ ಅವರ ಮೇಲೆ ಪ್ರಭಾವ ಬೀರಿದ್ದು ಅಂದರೆ ಅವರ ತಾಯಿ. ಗಾಂಧೀಜಿಯವರು ವಿದೇಶಕ್ಕೆ ಹೊರಟಾಗ ಅವ್ರ ತಾಯಿ ಆಕೆ ಅವರಿಂದ 3 ಭಾಷೆಗಳನ್ನು ತಗೊಳ್ತಾರೆ, ಆಣೆ ಮಾಡಿಸ್ಕೊಳ್ತಾರೆ. ಏನು, ಮದ್ಯಪಾನ ಮಾಡಬಾರ್ದು, ಪರಸ್ತ್ರೀಯನ ನೋಡಬಾರ್ದು, ಅಂದರೆ ಪರಸ್ತ್ರೀಯ ಬಗ್ಗೆ ಸಹವಾಸ ಮಾಡಬಾರ್ದು, ಮತ್ತು ಮಾಂಸ ತಿನ್ನಬಾರ್ದು. ಅವರು ಅಲ್ಲಿಗೆ ಹೋದಾಗ ಅವರಿಗೆ ಅದೆಷ್ಟು ಅವರ ದೃಢವನ ಚಿತ್ತವನ ಮನಸ್ಸನ್ನು ಕಲಕತಕ್ಕಂಥ ಅಥವಾ ಮನಸ್ಸನ್ನು ಅಲುಗಾಡಿಸ್ತಕ್ಕಂಥ ಅನೇಕ ಸಂದರ್ಭಗಳು ಒದಗಿ ಬರ್ತವೆ. ಅವರಿಗೆ ಆಗೆಲ್ಲ ನೆನಪ ಬರ್ತಾ ಇದ್ದದ್ದು ಅವರ ತಾಯಿ. ಹೀಗಾಗಿ ತಾಯಿಯೂ ಕೂಡ ಅವರ ಮೇಲೆ ಪ್ರಭಾವ ಬೀರಿ ಅವರು ಅಲ್ಲಿಂದ ಆ ಯಾವ ಸಂದರ್ಭಗಳಲ್ಲೂ ತಮ್ಮ ದೃಢಚಿತ್ತವನ್ನು ಅಲುಗಾಡಿಸಿಕೊಳ್ಳದೆ ಸೇಫಾಗಿ ನಮ್ಮ ದೇಶಕ್ಕೆ ಬಂದು ಸೇರಿದ್ರು. ಅಲ್ಲಿ ತಾಯಿಯ ಪಾತ್ರ ದೊಡ್ಡದು. ಇನ್ನೂ ಒಂದು ಹೇಳಬೇಕು ಅಂದರೆ, 3ನೇ ಮಹಿಳೆ ಅವರಲ್ಲಿ ಪ್ರಭಾವ ಬೀರಿದ್ರು ಅಂದರೆ ಅವರ ಹೆಂಡತಿ ಕಸ್ತೂರಿಬಾ. ನಮಗೆ ಗಾಂಧೀಜಿ ಅಂದ ತಕ್ಷಣ ನೆನಪಾಗೋದು ಸತ್ಯಾಗ್ರಹ. ಆದರೆ ಅವರು ಹೇಳ್ತಾರೆ, ನನ್ನ ಸತ್ಯಾಗ್ರಹಕ್ಕೆ ನನ್ನನ್ನು ಬೆಂಬಲಿಸಿದವಳು ಅಥವಾ ನನ್ನ ಸತ್ಯಾಗ್ರಹ ಅನ್ನೋ ಕಲ್ಪನೆ ಬರಲಿಕ್ಕೆ ಕಸ್ತೂರಿಬಾ ಕಾರಣ ಅಂತ ಹೇಳ್ತಾರೆ. ಹೀಗೆ ಅನೇಕರಿಗೆ, ಶಿವಾಜಿ ಮಹಾರಾಜ ಇರ್ಬೋದು ಅಥವಾ ಪುರಾಣದಲ್ಲಿ ಬರ್ತಕ್ಕಂಥ ಧ್ರುವ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಸ್ವಾಮಿ ವಿವೇಕಾನಂದರಿರ್ಬೋದು. ಒಂದು ಸಾರಿ ಕಲ್ಕತ್ತಾದಲ್ಲಿ ಸಾರೋಟಲ್ಲಿ ಆ ಸ್ವಾಮಿ ವಿವೇಕಾನಂದನ ಕೂರಿಸ್ಕೊಂಡು ತಂದೆ ತಾಯಿ ಹೋಗ್ತಾ ಇರ್ತಾರೆ. ಆ ತಂದೆ ಕೇಳ್ತಾರೆ, ಮಗು ನೀನು ಏನಾಗಬೇಕು ಅಂತ ಇದೆಯಾ ಮುಂದೆ ಅಂತ. ಅದು ನಾನು ಜಟಕ ಹೊಡೆಯೋನಾಗ್ತೀನಿ ಅಂತ ಹೇಳಿಬಿಡುತ್ತೆ. ಆವಾಗ ತುಂಬ ಸಿಟ್ಟು ಬಂದುಬಿಡುತ್ತೆ ಅವರಿಗೆ, ಕೋಪನೂ ಮಾಡ್ಕೊಂಡ್ಬಿಡ್ತಾರೆ. ಆದರೆ ತಾಯಿ ಕೋಪ ಮಾಡ್ಕೊಳ್ಳೋದಿಲ್ಲ. ಮನೆಗೆ ಬಂದ ಮೇಲೆ ಮಗುವಿನ ಕೈಕಾಲು ತೊಳೆಸಿ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ದೇವ್ರ ಮುಂದೆ ಕೂರಿಸಿ, ನೀನು ಸಾರಥಿಯಾಗು, ಅಲ್ಲಿ ಕೃಷ್ಣ ಇದ್ದಾನಲ್ಲ ಅಂತಹ ಸಾರಥಿಯಾಗು ಅಂತ ಹೇಳ್ತಾಳೆ. ಅಲ್ಲಿ ತಾಯಿಯ ಪಾತ್ರ ಬಹಳಷ್ಟು ದೊಡ್ಡದು. ಇನ್ನೊಂದು ನಿಮಗೆ ಮುಖ್ಯವಾಗಿ ಧ್ರುವ, ಪುರಾಣದಲ್ಲಿ ಬರ್ತಕ್ಕಂಥ ಧ್ರುವ ಒಂದು ಸಾರಿ ಆ ಅರಮನೆಯಲ್ಲಿ ಒಡ್ಡೋಲಗ ಅಥವಾ ಇದು ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಓಲಗದಲ್ಲಿ ಏನು ಮಾಡುತ್ತೆ, ಮಹಾರಾಜ ಕೂತಿರ್ತಾನೆ, ಉತ್ತಾನಪಾದ ರಾಜ. ಈ ಮಗು ಓಡೋಗಿ ಚಿಕ್ಕದು ತೊಡೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ತೊಡೆ ಮೇಲೆ ಕೂತ್ಕೊಂಡಾಗ ಅವರ ಚಿಕ್ಕಮ್ಮ, ಸ್ಟೆಪ್ ಮದರು, ಆ ಚಿಕ್ಕಮ್ಮ ಏನು ಮಾಡ್ತಾಳೆ, ಮಗುವನ್ನು ಎಳೆದು ಕೆಳಗಿಳಿಸ್ಬಿಡ್ತಾಳೆ. ಆದರೆ ರಾಜ ಏನೂ ಪ್ರತಿಕ್ರಿಯಿಸೋದಿಲ್ಲ. ಇದು ತುಂಬ ನೋವಾಗುತ್ತೆ, ಅಳುತ್ತೆ, ಹತ್ಕೊಂಡು ಓಡಿ ಬರುತ್ತೆ ತಾಯಿ ಹತ್ರ, ಹೇಳುತ್ತೆ ಕಾರಣನ. ಅವಾಗ ತಾಯಿ ಹೇಳ್ತಾಳೆ, ಏನು ಮಾಡಬೇಡ ಮಗು, ನೀನು ಭಗವಂತನ ಸ್ಮರಣೆ ಮಾಡು, ಭಗವಂತನ ಪ್ರಾರ್ಥಿಸು, ತಪಸ್ ಮಾಡು, ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊ, ನಿನಗೆ ಸಕಲವೂ ದೊರೆಯುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳು ನುಡಿ ಅಲ್ವಾ? ಸೊ ಹೀಗೆ ಅವನಿಗೆ ತಾಯಿಯ ಸುಳ್ಳು ನುಡಿ ಅವನ ಬಾಳಿನಲ್ಲಿ ಅವನ ಬಹುದೊಡ್ಡ ದಾರ್ಶನಿಕನಾಗಲಿ ಅಥವಾ ಸಂತನಾಗಲಿಕ್ಕೆ, ಶರಣನಾಗಲಿಕ್ಕೆ ಅನುವು ಮಾಡಿಕೊಡ್ತು. ಹೀಗೆ ಎಲ್ಲರ ಜೀವನದಲ್ಲೂ ಕೂಡ ಮಹಾಂತರ ದಾರ್ಶನಿಕರ, ದೊಡ್ಡ ದೊಡ್ಡವರು ಅಂತ ಏನು ಹೇಳ್ತೀವೋ ಅವರೆಲ್ಲರ ಜೀವನದಲ್ಲೂ ಕೂಡ ಮಹಿಳೆಯರ ಪಾತ್ರ
ಸಾಕಷ್ಟಾಗಿದೆ. ಮತ್ತು ಆ ದಾರ್ಶನಿಕರಲ್ಲಿ ನಾವು ಇಂಥ ಹೆಣ್ಣಿನ ಪ್ರಭಾವವನ್ನು ನಾವು ಕಾಣ್ತೇವೆ ಅಂತ ಹೇಳ್ತೇವೆ. ಇಷ್ಟೆಲ್ಲ ಪ್ರೇರಕ ಶಕ್ತಿಯಾಗಿರ್ತಕ್ಕಂತಹ ಹೆಣ್ಣು ಇಂದಿನ ಸಮಾಜದಲ್ಲಿ ಶೋಷಣೆಗೆ ಒಳಗಾಗ್ತಾ ಇರೋದನ್ನ ನೋಡ್ತಾ ಇದ್ದಾವೆ. ಇದನ್ನೆಲ್ಲ ನೋಡಿದಾಗ ನಮಗೆ ಬರ್ತಕ್ಕಂತಹ ಬಹುದೊಡ್ಡ ಪ್ರಶ್ನೆ, ಹಿಂದಿನ ಕಾಲದಲ್ಲೂ ಕೂಡ ಸಮಾಜದ ದೃಷ್ಟಿ ಹೆಣ್ಣಿನ ಬಗ್ಗೆ ಆರೋಗ್ಯಕರವಾಗಿತ್ತೆ? ಹೆಣ್ಣಿನ ಬಗೆಗೆ ಗಂಡಿನ ದೃಷ್ಟಿ ಅಥವಾ ಗಂಡಿನ ಬಗೆಗೆ ಹೆಣ್ಣಿನ ದೃಷ್ಟಿ ಯಾವಾಗಲೂ ಆರೋಗ್ಯಕರವಾಗಿತ್ತು ಅಥವಾ ಇರುತ್ತದೆ ಎಂದು ಹೇಳಕ್ಕಾಗಲ್ಲ. ಸನಾತನ ಎನ್ನುವ ಈ ದೇಶದಲ್ಲಿ ನಾವು ಈ ಪರಂಪರೆಯಲ್ಲಿ ಬದುಕಿರೋದ್ರಿಂದ ಪುರುಷ ಪ್ರಾಧಾನ್ಯತೆ ಇರುವ ಕಾರಣ ಹೆಣ್ಣಿನ ಶೋಷಣೆ ನಡೆಯುತ್ತಲೇ ಇದೆ. ಹೆಣ್ಣು ತನ್ನ ಮೇಲೆ ನಡೆಯುವ ಶೋಷಣೆಯನ್ನು ಪ್ರಬಲವಾಗಿ ಪ್ರತಿಭಟಿಸುವವರೆಗೂ, ಆಕೆ ಪುರುಷನನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಇರುವವರೆಗೂ ಈ ಶೋಷಣೆ ತಪ್ಪೋದಿಲ್ಲ. ಈ ಶೋಷಣೆಯ ಅನಿಷ್ಟವನ್ನು ತೊಲಗಿಸಲು ಹೆಣ್ಣು ತಾನೇ ಸಿದ್ಧವಾಗಬೇಕು. ಇಲ್ಲಿ ಹಿಂದಿನ ಸಮಾಜದ ದೃಷ್ಟಿ ಆರೋಗ್ಯಕರವಾಗಿತ್ತೆ ಅಂತ ಕೇಳಿದ್ರಿ. ಹಿಂದೆಯೂ ಇತ್ತು, ಈಗಲೂ ಅದೇ ದೃಷ್ಟಿ ಇದೆ. ಏನೋ ಸ್ವಲ್ಪ ಮಹಿಳೆ ಜಾಗೃತಗೊಂಡಿರೋದ್ರಿಂದ ಸ್ವಲ್ಪ ಏನಾದರೂ ಬದಲಾವಣೆ ಕಂಡಿರಬಹುದೋ ಏನೋ ಅಂತ ನನಗನ್ಸುತ್ತೆ. ಅದಕ್ಕೆ ಆ ಶರಣೆ, 12ನೇ ಶತಮಾನದ ಶರಣೆ ಅಕ್ಕಮ್ಮ ಹೇಳ್ತಾಳೆ, ತನ್ನ ಕಾಲಲ್ಲಿ ಹೊಕ್ಕ ಮುಳ್ಳನ್ನು ತಾನೇ ತೆಗೆಯಬೇಕು. ಹಾಗಾಗಿ ಅವಳು ಸರ್ಪದಂತೆ ಹೆಡೆಯೆತ್ತಿ ನಿಲ್ಲಬೇಕು. ಅವಳೇ ಅಂಥ ಪರಿಸ್ಥಿತಿಯನ್ನು ಅಥವಾ ಅಂಥ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಅವಳು ತಾನೇ ಸಿದ್ಧಳಾಗಬೇಕು. ಆ ಏನು ಶೋಷಣೆಯನ್ನು ತಡಿಬೇಕು ಅಂದರೆ ಆಕೆ ತನ್ನ ಮನಸ್ಥಿತಿಯನ್ನು ಸಿದ್ಧ ಮಾಡ್ಕೋಬೇಕು ಮತ್ತು ತಾನು ಸರ್ಪದಂತೆ ಹೆಡೆಯೆತ್ತಿ ನಿಲ್ಲಬೇಕು. ಹಾಗಾದಾಗ ಮಾತ್ರ ಆ ಶೋಷಣೆ ಸ್ವಲ್ಪ ನಡೆಯೋದನ್ನು ತಪ್ಪಿಸ್ಬಹುದು. ಇದಕ್ಕೆ ಹೀಗಾದಾಗ ಪುರುಷನ ದೃಷ್ಟಿ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಹೆಣ್ಣಿನಲ್ಲೂ ಕೂಡ ಅಂತಹ ಸ್ವಪ್ರಜ್ಞೆಯನ್ನು ಮೂಡಿಸಿದ್ದೇ ಆದರೆ ಈ ಶೋಷಣೆಯನ್ನು ತಪ್ಪಿಸ್ಬೋದು. ಹಿಂದೆ ಆರೋಗ್ಯಕರವಾಗಿತ್ತೆ ಅಂದರೆ ಖಂಡಿತ ಆವತ್ತಿನ ಜನರಲ್ಲಿ ಪರಸ್ಪರ ಅರಿವಿತ್ತು, ಪ್ರೀತಿ, ಗೌರವ, ಅಭಿಮಾನ ತುಂಬಿತ್ತು. ಹಾಗಾಗಿ ಈ ಶೋಷಣೆಯನ್ನ ಪದಕ್ಕೆ ಅರ್ಥ ಇರಲಿಲ್ಲ. 12ನೇ ಶತಮಾನದ ಶರಣೆಯರು ನಮಗೆ ಉದಾಹರಣೆಯಾಗಿ ನಿಲ್ತಾರೆ ಇವತ್ತು. ಆ ಕಾರಣಕ್ಕಾಗಿ ನಾವು ಶರಣೆಯರ ಬದುಕನ್ನು, ಶರಣೆಯರ ಅವರ ನಡೆದು ಬಂದ ದಾರಿಯನ್ನು ನಾವು ಓದ್ತಾ ಹೋದರೆ ನಮಗೆ ಆ ಹೆಣ್ಣಿನ ಶೋಷಣೆ ಇವತ್ತು ಹೇಗಿದೆ, ಹಿಂದಿನ ಹೇಗಿತ್ತು, ಹಿಂದಿನ ಕಾಲದಲ್ಲಿ ಹೇಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಇದಕ್ಕೆಲ್ಲ ಇವತ್ತೇನಾದರೂ ಹೆಣ್ಣು ಮಗಳು ಶೋಷಣೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಜಾಗೃತೆಗೊಂಡಿದ್ದರೆ ಇದು 12ನೇ ಶತಮಾನದ ಬಸವಣ್ಣ ಕೊಟ್ಟಂತಹ ಬಳುವಳಿ ಅಂತ ನಾವು ತಿಳ್ಕೊಳ್ಬಹುದು. ಬಸವಣ್ಣನಿಂದ ಪ್ರಭಾವಿತರಾದಂತಹ ಅಕ್ಕಮಹಾದೇವಿಯಿಂದ ಹಿಡಿದು ನೂರಾರು ಶರಣೆಯರು ಈ ದಿಸೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ವಚನಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಸಂದೇಶಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಶರಣೆಯರ ಬದುಕನ್ನು ನೋಡಬೇಕು. ಇದಕ್ಕೆ ನಾವೆಲ್ಲರೂ ಬಸವಣ್ಣನವರಿಗೆ ಋಣಿಯಾಗಿರಬೇಕು. ಖಂಡಿತವಾಗ್ಲೂ ನಾವೆಲ್ಲರೂ ಬಸವಣ್ಣನವರ ಆ ವಚನಗಳ ಮೌಲ್ಯಕ್ಕೆ ಸದಾಕಾಲ ಋಣಿಯಾಗಿರೋಣ ಅಂತ ಹೇಳ್ತಾ, ಮೇಡಮ್, ಬಸವಣ್ಣನವರ ಆಶಯಗಳಾದಂತಹ ಸ್ವಾತಂತ್ರ್ಯ, ಸರ್ವ ಸಮಾನತೆ, ಇವುಗಳು ಇಂದು ಏನಾಗಿದೆ ಪ್ರಸ್ತುತದಲ್ಲಿ? ಇಂದಿನ ಗತಿ ಏನಾಗಿದೆ ಅಂದರೆ ಧರ್ಮದ ಜಗಲಿಯ ಮೇಲೆ ಜಾತಿಗಳು ಮೆರೆದಾಡೋ ಹಾಗಾಗ್ಬಿಟ್ಟಿದೆ. ಜಾತಿಯನ್ನು ಹೊರಗಿಟ್ಟು ಧರ್ಮವನ್ನು ಒಳಗಿಟ್ಕೊಳ್ಬೇಕಾಗಿತ್ತು. ಏನು ಮಾಡ್ತಾ ಇದ್ದೀವಿ ನಾವು ಅಂದರೆ ಕದಿಯುವ ಬೆಕ್ಕನ್ನು ಒಳಗಿಟ್ಕೊಂಡು ಕಾಯುವ ನಾಯಿಯನ್ನು ಹೊರಗಿಟ್ಟಿದ್ದೀವಿ. ನಾವು ಧರ್ಮವನ್ನು ಹೊರಗಿಟ್ಟು ಜಾತಿಯನ್ನು ಒಳಗಿಟ್ಕೊಂಡ್ಬಿಟ್ಟಿದ್ದೇವೆ. ನಾಯಿಯನ್ನು ನಾರಾಯಣ ಅಂತೀವಿ, ಹಾವನ್ನು ಆದಿಶೇಷ ಅಂತ ಕರಿತೀವಿ, ಕೋತಿಯನ್ನು ಆಂಜನೇಯ ಅಂತ ಭಜಿಸ್ತೀವಿ, ಹಂದಿಯನ್ನು ವರಾಹಸ್ವಾಮಿ ಅಂತ ಪೂಜಿಸ್ತೀವಿ. ಆದರೆ ಮಾನವನನ್ನು ಮಾನವ ಎಂದು ಕಾಣುವ ಸಜ್ಜನಿಕೆ ನಮ್ಮಲ್ಲಿ ಇಲ್ಲವಾಗಿದೆ. ಈ ಸಜ್ಜನಿಕೆ ಯಾವಾಗ ಮಸುಕಾಯಿತೋ ಇದರ ಪ್ರಭಾವದಿಂದ ಸ್ವಾತಂತ್ರ್ಯ, ಸಮಾನತೆ, ಸಮಪಾಲು, ಸಮಬಾಳು ಏನು ಮೌಲ್ಯಗಳಿದ್ವೋ ಬಸವಣ್ಣನವರು ಏನು ಆಲೋಚನೆ ಇತ್ತು ಬಸವಣ್ಣನವರದು, ಯಾವ ಸಮಾಜವನ್ನು, ಜಾತ್ಯತೀತ ಸಮಾಜವನ್ನು, ಸಮಪಾಲು ಸಮಬಾಳು ಸಿಗತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಿದ್ರು, ಇವೆಲ್ಲವೂ ಕೂಡ ಅರ್ಥ ಕಳ್ಕೊಂಡ್ಬಿಟ್ಟಿವೆ. ಸ್ವಾತಂತ್ರ್ಯ ಅಂದರೆ ಏನು ಅದೇ ಗೊತ್ತಿಲ್ಲ ನಮಗೆ. ನಿರ್ಭಯ ವಾತಾವರಣ.
ಇವತ್ತಿದೆಯ ನಿರ್ಭಯ ವಾತಾವರಣ? ಖಂಡಿತ ಇಲ್ಲ. ಹಾಗಾಗಿ ನಮಗಿನ್ನೂ ಬಸವಣ್ಣ ಏನೋ ಕಲ್ಪನೆಯನ್ನು ಇಟ್ಕೊಂಡಿದ್ರು, ಬಸವಣ್ಣ ಏನನ್ನು ನಿರೀಕ್ಷಿಸ್ತಾ ಇದ್ರು, ಆ ಸಮಾಜ ನಮಗಿನ್ನೂ ಸಿಕ್ಕಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಬಸವಣ್ಣನವರ ಆಶಯಗಳು ಈಡೇರಲಿ, ನಮ್ಮ ಸಮಾಜ ಇನ್ನಷ್ಟು ಆರೋಗ್ಯಕರವಾಗಿರಲಿ ಅಂತ ಆಶಿಸ್ತಾ, ಇಂದಿನ ಬಸವ ಜಯಂತಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಸವಣ್ಣನವರ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಮತಿ ಶಾರದಾ ಶಿವಲಿಂಗಸ್ವಾಮಿ ಇವರಿಗೆ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ತಮಗೂ ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಮಹಾರಾಜ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ, ಶಿಕ್ಷಕ ವರ್ಗದವರಿಗೆ, ಸಮಸ್ತರಿಗೂ ಕೂಡ ನಾನು ನನ್ನ ಕಡೆಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ.